ಹಾಯ್ ಫ್ರೆಂಡ್ಸ್ ಮರ್ತೇ ಹೋಗುತ್ತೆ. ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್ಗೆ ಸ್ವಾಗತ. ನಮ್ಮ ಅತ್ತೆ 2 ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತು ಬಂದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬದ 2ನೇ ದಿನ ಇದು ನಮ್ಮ ಮನೆಯಲ್ಲಿ. ನಾನು ಇವಾಗ ಕಬ್ಬಾಳ್ಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀನಿ. ಹಂಗೆ ವಿಡಿಯೋ ಮಾಡ್ಕೊಂತ ಅವಳೆ. ಆಮೇಲೆ ಇದು ನಂದು ಹೊಸ ಸ್ಯಾರಿ, ನಮ್ಮ ಅಂಗಡಿಗೆ ಹೊಸ ಸರ, ಹೊಸ ಬಟ್ಟೆ. ಯುಗಾದಿ ಹಬ್ಬದಲ್ಲಿ ಎಲ್ಲಾರ್ಗೂ ಫಸ್ಟ್ ಆಫ್ ಆಲ್ ಎಲ್ಲಾರ್ಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಹಬ್ಬ ಮಾಡಿ. ನಾವು ಚೆನ್ನಾಗಿ ಮಾಡ್ದೋ. ನಮ್ದು ಬಿಸ್ನೆಸ್ ಅಂದಮೇಲೆ ನೋಡಿದ್ದೀರಾ, ನಮ್ದೆಲ್ಲ ರೊಟೀನ್ಗಳು ತುಂಬಾ ಏರುಪೇರು ಆಗಿರ್ತವೆ. ನಮ್ಗೆ ಇವತ್ತೇ ಫ್ರೀ ಆಗಿರೋದು. ನಮ್ಮ ಅತ್ತೆ ಮನಾಲಿಂದ ಬಂದ್ಮೇಲೆ ಇದೇ ವಿಡಿಯೋ. ನಿನ್ನೆ ಇವತ್ತೇ ಸ್ವಲ್ಪ ಫ್ರೀ ಆಗಿರೋದು ನಾವೆಲ್ಲ. ಅಲ್ಲಿ ಗಂಟ ಅಮ್ಮ ನಿಮ್ದು ಮನಾಲಿಯಿಂದ ಏನೇನ್ ಗಿಫ್ಟ್ಸ್ ತಂದ್ರಿ ಅಂತ ಈ ವಿಡಿಯೋದಲ್ಲಿ ತೋರ್ಸೋಣ. ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡಿ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಆಮೇಲೆ ತೋರ್ಸೋಣ. ಎಸ್, ನಮ್ಮ ದಿಲೀಪ ನೋಡಿ ನಮ್ಮ ಡ್ಯಾಡಿ ಜೊತೆ ವಾಕಿಂಗ್ ಹೋಗೋನೆ. ನಮ್ಮ ಡ್ಯಾಡಿ ಹೊಡೆದು ಕಳಿಸೋರಂತೆ. ಏನು ಕೊಡ್ದವ್ರೆ ಅಂದರೆ ನಾವಪ್ಪ ಮಯೂರ ಹೋಟ್ಲಿಗೆ ಹೋಗಿತ್ತಂತೆ, ಕೈ ಬಿಟ್ಟಿತ್ತಂತೆ. ಇವನೇನು ಮಾಡೋನೆ, ರೋಡ್ ಕೊಟ್ಟೋಗೋ ಕಾರ್ ಬಂದ್ಬಿಟ್ಟೈತಂತೆ. ನಮ್ಮ ಅಪ್ಪಂಗೆ ಗಾಡಿ ಬಂದ್ಬಿಟ್ಟಿದ್ರೆ ನಾನು ಏನು ಮಾಡಲಿ ಅಂತ ನಮ್ಮಪ್ಪ ಅವಾಗ ಯಾರೇ ಇದ್ರು ಹೊಡಿತಾರೆ ಕಡೆ. ಆ ಟೈಮಲ್ಲಿ ಯಾರೇ ಇದ್ರು ಹೊಡಿತಾರೆ. ನಿಮ್ಮ ಅಪ್ಪನೇ ಅಂತ ಈಗ ನನ್ನ ಮಗಂಗೆ ನಾನು ದೋಸೆ ಆರ್ಡರ್ ಮಾಡಿ ಚೆನ್ನಾಗಿ ಬರ್ಸಿವಿ. ಇನ್ನೂ ಹೌದಾ? ಯಾಕೆ ಗೊತ್ತಾ, ಎಷ್ಟೋ ಮಕ್ಳುಗಳು ಹಂಗ ಗಾಡಿಗೆ ಸಡನ್ ಆಗಿ ಸಿಕ್ಕಾಕೊಂಡ್ಬಿಟ್ಟು. ಹೌದು, ಇವ್ರ ಅಪ್ಪನೇ ಇದ್ದ ಮಗಿನಲ್ಲಿ ವಡೆ ತಗೋಬಾ ಅಂತ ಕಳ್ಸಿದ್ರು ಅವ್ರ ಚಿಕ್ಕಪ್ಪ. ಅಯ್ಯೋ ಆಕ್ಸಿಡೆಂಟ್ ಅಂತಿದಂಗೆ ನಾವಿರ ಬರೋದೆಲ್ಲ ಬಿಟ್ಬಿಟ್ಟು ಓಡ್ರ. ಅದಕ್ಕೆ ಅಪ್ಪಂಗೆ ಭಯ ಆಗೈತ್ ಕಣವ. ಅದಿಲ್ಲಿ ಇನ್ನೇನ್ ಮತ್ತೆ ಭಯ ಆಗಲ್ವಾ? ನಿಂಗೇನ್ ಇಲ್ಲಿ ನಿಮಿಷ ಇರೋ. ಈಗ ನಿಂಗೇನ್ ಬೇಕವ ಹೇಳವ? ಏನ್ ಅನ್ಕೋಬಿಟ್ಟಿದ್ಯಾ ರೋಡಲ್ಲಿ ನೀನು? ಓಡಾಡಬಾರ್ದು ಅಂತ ಗೊತ್ತಾಗಲ್ವಾ? ಫುಲ್ ರೆಡ್ ಆಗ್ಬಿಟ್ಟಂಗ್ ಹೊಡೆದವಂತ. ಹೌದಾ? ಎಲ್ಲವ ಏನಾಗಿಲ್ಲ ಬಿಡವ. ಸಾರಿ ಆಯ್ತಾ, ಸಾರಿ. ಸೇವ್ ಮಾಡ್ಬಿಡು, ಸೇವ್ ಮಾಡು. ನಾವತ್ತೆ ಇನ್ನೊಂದು ನೆನೆಯಿಂದ ಮೀಶೋದು ಒಂದು ಇದು ಮಾಡ್ತಿದ್ದಾರೆ. ಸೊ ಆಶಾ ತೀರ್ಥ ಅನ್ನೋದು ಪೇಜ್ನ ಫಾಲೋ ಮಾಡಿ. ಅವೇ ನಮ್ಮ ಒಂದು ಅದು ಆಯ್ತಾ ಇಲ್ಲ, ಮಾಡ್ತಾ ಇದೀವಿ, ಆಯ್ತಾ ಇಲ್ಲ ನೋಡೋಣ ಅದು ಯಾವಾಗ ಆಯ್ತದೋ. ಸುಮ್ಮನೆ ಅಂತ ಕುತ್ಕೋಬಾರ್ದು, ಏನಾದ್ರು ಒಂದು ಮಾಡ್ತಾ ಇರಬೇಕು. ಇನ್ನೇನು ತೋರಿಸಿ, ಅದು ಎಲ್ಲಿದೆ? ಅದು ಎತ್ತಿಕ್ಕಿದ್ದೀರಾ? ಹಾಂ, ನಮ್ಮನೇಲಿ ಒಬ್ಬಟ್ಟಿನ ಸಾರ್ದೆಲ್ಲ ಆಯ್ತು. ಇವತ್ತು ಹಬ್ಬ. ಆಮೇಲೆ ಅದು ವಡೆ ಮಾಡಬೇಕಾ? ನೆನೆನೇ ಮಾಡಿಬಿಟ್ಟಿದ್ವಿ ಆ್ಯಕ್ಚುಲಿ ನಾವು. ನೋಡಿ ಹೂವು ಎಲ್ಲ ಹಿಂಗಾಗಿದೆ. ನಮ್ಮ ದಿಲೀಪ್ ಎಷ್ಟಕ್ಕೆ ಮಾಡಿದ್ದೀನಿ. ಎಸ್, ಈ ಬಾಕ್ಸಸ್ಸು ತುಂಬಾ ಚೆನ್ನಾಗಿದೆ. ಇದು ಬಾಕ್ಸು ಸೊಪ್ಪು ಗಿಪ್ಪು ಎಲ್ಲ ಇಡಕ್ಕೆ. ಯಾರಿಗೆ ಲಿಂಕ್ ಬೇಕೋ ಅವರೆಲ್ಲ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀವಿ. ನೀವು ತಗೊಳ್ಳಿ. ಫ್ರಿಜ್ ಗಿಡಕ್ಕೆ. ಆಮೇಲೆ ವರ್ತಬಲ್ಲು 257, ಜಸ್ಟ್ 257. ಹೌದು, ನಮ್ಮದು ಇವಾಗ ಫ್ರೆಶ್ ಆಗ್ತಿದೆ ನೋಡಿ. ಟೈಮು 9:30. ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಈಗ ಫ್ರೆಶ್ ಕುಡಿತಾ ಇದ್ದೀನಿ ನಾನು ಆಮೇಲೆ ಫ್ರೆಶ್ ಅಪ್ ಆಗಿ. ಹೇಗೆ ಮಾಡಿದ್ರಿ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾ ಇರಿ. ಚೆನ್ನಾಗಿ ಮಾಡಿದ್ರ ಎಲ್ಲರೂ. ನಮ್ಮ ವಿನಯ್ ನೆನ್ನೆ ಹೋಗಿದ್ರು, ವಿನಯ್ ದಿಲೀಪ. ಇವತ್ತು ನೀವು, ಇವತ್ತು ನಾವು. ನಾನು ನೆಕ್ಸ್ಟ್ ಹೋಗ್ತೀನಿ. ನಾನು ಆಕ್ಚುಲಿ ನೆನ್ನೆನೆ ಹೋಗ್ಬೇಕಾಗಿತ್ತು. ಹಬ್ಬ ಮಾಡ್ತಾ ಇದ್ವಲ್ಲ ಮನೇಲಿ, ದೇವ್ರ ಪೂಜೆ ಇತ್ತು, ರಂಗೋಲಿ ಎಲ್ಲ ಇತ್ತಲ್ಲ. ನೆನ್ನೆ ನಾವು ವಿಡಿಯೋನೇ ಮಾಡ್ಲಿಲ್ಲ ಅಲ್ವಾ? ಮಾಡ್ಕೊಳಕ್ ಆಗ್ಲಿಲ್ಲ. ತುಂಬಾ ಬಿಸಿ ಇದ್ದೋ ಅಡಿಗೆ ಮಾಡ್ಕೊಂಡು ಎಲ್ಲ. ಹೌದು, ಇವತ್ತು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಬೇಕು. ಅಳ್ಸ ಹಾಕ್ಬಿಟ್ಟ ನಮ್ಮ ಹುಡುಗ. ಏನ? ರಂಗೋಲಿನ ತುಂಬಾ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ನ. ಏನ್ ಮಗನೇ? ಎಲ್ಲ ಅಳ್ಸ ಹಾಕ್ಬಿಟ್ಟ. ಹೌದು, ಇತ್ತಲ್ಲ, ಇದು ನಮ್ಮ ಮನೇಲಿ ಒಂದು ಕಳ್ಳಕೃಷ್ಣ. ಇದು ಕಳ್ಳಕೃಷ್ಣ ಅಲ್ವೇನವ? ಸೊ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನಮ್ಮ ದಿಲೀಪ್ಗೆ ದೋಸೆ ಬಂತು. ದೋಸೆ ಇಸ್ಕೊಳಕ್ಕೆ ಹೋಗಿದ್ದಾನೆ. ಈಗ ಗೇಟ್ ಹಾಕೋದಿದ್ದಾನೆ. ನೆನೆಯಲ್ಲೆಲ್ಲ ಪಾಪ ರಂಗೋಲಿ ಬಿಟ್ಟು ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿದರು. ಆದರೆ ದಿಲೀಪ್ ಅವರು ಈ ಬುದ್ಧಂಗೆ ಮಾತ್ರ ಪ್ರತಿ ಸಲ ಇವರು ಏನು ಮಾಡ್ತಾರೆ ಅಂದರೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಇಕ್ತಾರೆ ಈ ಬುದ್ಧಂಗೆ. ಯಾವಾಗಲೂ ಇಕ್ತೀರ ಪ್ರತಿ ಹಬ್ಬಕ್ಕೂ. ಸುಮ್ಮನೆ ನೀವು ಮರನ ಏನಾರು ಇಕ್ಬೇಕು, ಹೋಗ್ಲಿ ನೆರಳಂತ. ನೆನ್ನೆ ನೋಡ್ಬೇಕಿತ್ತು ಇದನ್ನ ಎಲ್ಲ ಚಿಗುರ್ಬಿಟ್ಟಿದ ಬುದ್ಧಂಗೆ. ಎಲ್ಲೋ ದೋಸೆ ಹೇಳಲೇ ಇಲ್ವಲ್ಲ ತಂದೆ ಅಮ್ಮ ಅಂತ. ಹೌದಾ? ಇಷ್ಟನಾ ನಿಂಗೆ? ಹಾಂ, ನೆನೆ ಕಬ್ಬಾಳ ಹೋಗಿ ಗಂತ್ರ ಹಾಕ್ಸ್ಕೊಂಬಿಟ್ಟ. 50 ಸಲ ಹಿಡಿತಾನೆ ನನ್ನ ಗಂತ್ರನ. ಮಗನೇ, ನಿನ್ನ ಫೇವ್ರೆಟ್ ಫುಡ್ ಏನು ಗೊತ್ತಾ? ಮಸಾಲೆ ದೋಸೆ ತಾನೇ? ಏನಪ್ಪ?
ವಾವ್. ಓಹೋ ಇಲ್ಲಿ ಕೂತ್ಕೊಳ್ಳೋಣ ಬಾ, ಇಲ್ಲಿ ತಿನ್ಸಿ ಎಲ್ಲ ಫೋನ್ ಮಾಡಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು. ಸೊ ಅದಾದಮೇಲೆ ಇವತ್ತು ನಾನು ನಮ್ಮ ಅತ್ತೆ ಹೊರಗಡೆ ಹೋಗೋಣ ಅಂತ ಹೇಳಿ ಒಂದು ಡಿಶ್ ವಾಷರ್ನ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಅವ್ರು ಅಳತೆ ತಗೋತಾ ಇದ್ದಾರೆ. ಇವಾಗ ತಗೊಂಡ್ರಾ? ಏ ಅಮ್ಮ, 2 ಅಡಿನಾ? 4 ಅಡಿ ಕಣಮ್ಮ. ಹಾಂ, ಉದ್ದ ಅಡಿ ಬರ್ತದೆ. ಅಲ್ಲ ಹಿಂಗೆ ಎಷ್ಟು ಇಕ್ಕಿದ್ರಿ? ಹಿಂಗೆ. ಹಾಂ, ಮತ್ತೆ ತಗೊಂಡು ಎಲೆಯನ್ನು ತೋರಿಸಿ. ಹಿಂಗೆ ಇಟ್ಕೊಂಡಿದ್ದೀನಿ. ಹಿಂಗೆ ಹಾಂ, ಹಿಂಗೆ ತಾನೇ ಮೇನ್ ಬೇಕಾಗಿರೋದು. ಇದು ಒಂದಾ? ಹಾಂ, ನೋಡಿ. 2? ಹ್ಞೂ, 2ಕ್ಕೂ ಒಂಚೂರು ಕಮ್ಮಿ ಬರುತ್ತೆ. ಓಕೆ, ಡನ್. ಬನ್ನಿ ನೋಡೋಣ. ಹಂಗಾಗಿ ನೋಡೋಣ, ನಮ್ಮ ಪ್ಯಾಸೇಜ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಇವಾಗ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ನಮಗೆ ಬುಕ್ ಮಾಡೋದಕ್ಕೆ ಬೇಕಲ್ವಾ ಆರ್ಡ್ರು, ಹಾಗಾಗಿ. ಮತ್ತಿನ್ನೇನು, ಇವಾಗ ಹೋಗಿ ದಿಲೀಪ್ನ ಮೇಘನ ಹತ್ರ ಬಿಟ್ಟು ಹೋಗೋಣ ಅಂತ. ಅವನಿಗೂ ಸಮ್ಮರ್ ಹಾಲಿಡೇಸ್ ಎಲ್ಲ ಇದೆಯಲ್ಲ, ಹಾಗಾಗಿ ಲೈಟ್ ಆಫ್ ಮಾಡಿಬಿಡಿ. ಮನೇಲೇ ಇರಲ್ಲ ಅಂತ ಆಟ ಆಡಬೇಕಂತ ಇರ್ತಾನೆ. ಅಮ್ಮ ಗಡಿಕೆ ಅಲ್ಲೇ ಐತೆ ನೋಡಿ. ಸೊ ಫೈನಲಿ ಎಲ್ಲ ಕಡೆ ಮಳೆ ಆಗಿದೆ, ಖುಷಿ ಆಯ್ತಿತ್ತು. ನಮ್ಮ ಊರಲ್ಲೂ ಮಳೆ ಆಯಿತು ಫಸ್ಟ್ ಮಳೆ, ಬಟ್ ಆನೇಕಲ್ ನಮ್ಮೂರಲ್ಲಿ ಬೀಳಲಿಲ್ಲ. ಹಾಸನ ಹತ್ರ ಏನೋ ಜಾಸ್ತಿ ಇದ್ದಾವೆ. ನಮ್ಮ ಆನೇಕಲ್ಲು ನಾವು ಮತ್ತೆ ಕಾಯ್ತಾ ಇರು ಬರುತ್ತೆ ಅಂತ ಅವತ್ತು. ಹೋಗೋಣ ಬನ್ನಿ. ಹಾಂ, ಹೆಂಗೆ ಎಷ್ಟಾವ್ ನೋಡಿ. ನೋಡ್ರಿ, ಹಿಡಿದಿದೆ ನಮ್ಮ ಚೆನ್ನಾಗೆ. ನೀವು ಎಳೆದಿಕ್ಕೋದು ಬಿಡಮ್ಮ. ಒಟ್ಟಿನಲ್ಲಿ ಒಂದು ಎಷ್ಟು ಪಾತ್ರೆ ಹಾಕ್ಬೋದು ಅಂತ ಅವ್ರನ್ನ ಕೇಳಬೇಕು. ಸೊ ಫ್ರೆಂಡ್ಸ್, ನಾವು ಬುಕ್ ಮಾಡಿ ಬಂದ್ವಿ. ಚೆನ್ನಾಗಿದೆ, ಬಾಷ್ ಕಂಪ್ನಿದೆ ಬುಕ್ ಮಾಡಿದ್ವಿ. ನಮಗೆ ಸೀರೀಸ್ ಬಂದು ಸೀರೀಸ್ 6ಅಲ್ಲಿ ಬುಕ್ ಮಾಡಿದ್ದೀವಿ. ಟಾಪ್ ಹ್ಯಾಂಡ್ಲೆ ಚೆನ್ನಾಗಿದೆ. ಸೊ ನಾವತ್ತೆ ಮನಾಲಿಯಿಂದ ಒಂದು ಪ್ರೀಶಿಯಸ್ದು ಏನೋ ಗಿಫ್ಟ್ ತಂದಿದ್ದಾರೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದರು. ಸೊ ಯಾಕೆ ಅಂದರೆ ಈ ವಿಡಿಯೋನ ಒಬ್ರಿಗೆ ಶೇರ್ ಮಾಡಬೇಕಂತೆ ಅವರು ಎಸ್ಪೆಷಲಿ, ಅಲ್ವೇ ನಮ್ಮ? ಹಾಗಾಗಿ ಒಂದು ಗಿಫ್ಟ್ ತಂದಿದ್ದಾರೆ ಮನಾಲಿಯಿಂದ, ಅದನ್ನು ತೋರ್ಸೋಕ್ಕೆ ಅಂತ ಹೇಳಿದ್ರಿ. ಇದು ತಂದಿದ್ದಾರೆ ಅವರು. ನಾನು ತಂದಿರೋದಲ್ಲ, ನನಗೆ ಕೊಟ್ಟಿರೋದು. ಹಾಂ, ಕರೆಕ್ಟ್. ಅವ್ರ ಹೆಸರು ಬಂದು ಪುನೀತ್ ಅಂತ. ಹಾಂ, ಪುನೀತ್ ಇರಬೇಕು. ಹಾಂ, ಎಲ್ಲರೂ ಒಂದೊಂದು ಗಿಫ್ಟು ಅಂತ ಓದೋರೆಲ್ಲ ಬೇಕು ಅಂದ್ರ ಅವರು ನಾನು ತುಂಬಾ ಮಾತಾಡಲ್ಲ ಅಂತ ಅನ್ಕೊಂಡು ಇದು ಗಂಟೆ ಕೊಟ್ಟಿದ್ದಾರೆ. ನಾನು ಅಲ್ಲಿ ಹೆಚ್ಚಿಗೆ ಯಾರ ಹತ್ರನು ಅಷ್ಟೊಂದು ಅಂದ್ರೆ ಮಾತಾಡಲ್ವೇನೆ ನಾನು? ಮಾತಾಡ್ತೀರಾ ಸುಷ್ಮಿತಾ? ಎಷ್ಟೊಂದು ಮಾತಾಡ್ತೀನಲ್ವಾ? ಹೌದು. ಈ ವಿಡಿಯೋ ನೋಡಿದ್ರೆ, ನಮ್ಮ ವಿಡಿಯೋ ಎಲ್ಲ ನೋಡಿದ್ರೆ ನಾನು ಏನ್ ಮಾತಾಡ್ತೀನಿ ಅಂತ ಗೊತ್ತಾಗತ್ತಲ್ಲ. ಅಂದ್ರೆ ಬಸ್ಸಲ್ಲಿ ನೀವು ಕಾನ್ವರ್ಸೇಷನ್ ಮಾಡದೆ ಕೂತಿದ್ದೀರಿ? ಅಂದ್ರೆ ನಾನು ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ, ಆಚೆ ಹೋದ್ರೆ ಸ್ವಲ್ಪ ಜಾಸ್ತಿ ಮಾತಾಡಲ್ಲ ಅಂತ ಗಂಟೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇದು ಪುನೀತ್ ಅವ್ರ ಏನಾರ ನೋಡಿದ್ರೆ ತುಂಬಾ ಥ್ಯಾಂಕ್ಸ್ ಕೊಟ್ಟಿದ್ದಕ್ಕೆ. ಚೆನ್ನಾಗಿದೆ ಆನೆ ಗಂಟೆ ಎಲ್ಲಾನು. ಅದಕ್ಕೆ ಇದೊಂದು ತೋರಿಸ್ಬೇಕು ಅಂತ ಅನಿಸ್ತು, ತೋರಿಸ್ತಾ ಇದ್ದೀನಿ. ನಾನು ಒಬ್ರಿಗೆ ಇದು ಗಡಿಯಾರ ಕೊಟ್ಟಿದ್ದೆ, ಮರದ್ದು. ಹೆಂಗಿತ್ತು ಮನಾಲಿ ಟ್ರಿಪ್? ಹೇಳ್ಬಿಡಿ. ಮನಾಲಿ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಎಲ್ಲ ಕೋಲ್ಡು ಜಾಸ್ತಿ. ನಾನು ಇನ್ನೂ ಜಾಸ್ತಿ ಕೋಲ್ಡ್ ಇರುತ್ತೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ತಡಿಬೋದು, ನಮ್ಮಂತವ್ರು ತಡಿಬೋದು. ಚೆನ್ನಾಗಿತ್ತು ಎಲ್ಲ. ನಾನು ಎಷ್ಟೊಂದು ಅನ್ಕೊಂಡೇ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೆ ಮನಾಲಿನ. ನಂದು ಇದು ಫಸ್ಟ್ ಸೋಲೋ ಟ್ರಿಪ್ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಹೌದು. ಅಂದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ ಐಸ್ ಕೆಟ್ಟೆ ಆಟ ಆಡಿದ್ದು ಅಲ್ಲಿ
ನಾನು ತುಂಬಾ ಚಳಿ ಆಗ್ಬಿಡುತ್ತೆ ಅನ್ಕೊಂಡಿದ್ದೆ, ಏನ್ ಚಳಿ ಆಗ್ಲಿಲ್ಲ. ಖುಷಿ ಆಯ್ತಾ? ಖುಷಿ ಆಯ್ತು. ಆಮೇಲೆ ನಾನು ಚಿಕ್ಕ ಮಕ್ಳು ತರ ಆಟ ಆಡಿದ್ದೆ, ಎಲ್ಲಾರು ಚಿಕ್ಕ ಮಕ್ಳು ಆಗ್ಬಿಟ್ಟಿದ್ದವು ಹೋಗಿ. ನಾವು ನೋಡ್ತಾ ಇದ್ವಿ ವಿಡಿಯೋ ಕಾಲ್ ನೋಡೋದು ನಿಮ್ಮನ್ನ ವಿಡಿಯೋ ಕಾಲ್ ಮಾಡೋದು. ವಿನಯ್ ಅಂತೂ ನಾವು ಅಮ್ಮಗೆ ಫೋನ್ ಮಾಡೋಣ ಅಂತೂ ನೋಡೋದು. ಅವನಿಗೆ ಭಯ ಆಗಿತ್ತು. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಐಸ್ ಇದ್ರಲ್ಲಿ ಹೋಗಿರೋದು ಜಾಸ್ತಿ, ಅದಕ್ಕೆ ಟೆನ್ಷನ್ ಅವನಿಗೆ. ಯಾಕೆ ಭಯ? ಅವ್ನಿಗೆ ತಡ್ಕೊಳ್ಳಿಲ್ವಲ್ಲ ಲಾಸ್ಟ್ ಟೈಮ್ ಹೋದಾಗ. ತಡ್ಕೊಂಡಿಲ್ಲ ಅಂತ ಅಂದ್ರೆ ಬೆಚ್ಚಗಿರೋ ಬಟ್ಟೆಗಳು ಹಾಕೊಂಡು ಹೋದ್ರೆ ಹೋಗ್ಬೋದು, ನಮ್ಮಂತವ್ರೆ ತಡಿತೀವಿ ಅಂದ್ಮೇಲೆ ಇನ್ನು ಹುಡುಗರು ನೀವೆಲ್ಲ ಹೆಂಗ್ ತಡಿಬೋದು ಅಂದ್ರೆ ಜಾಸ್ತಿ ಆದ್ರೆ ತಡಿಯಕ್ಕಾಗಲ್ಲ ಕೆಲವೊಬ್ರು ಅಂತ. ಹಂಗಾಗಿ ನನ್ಗೇನು ಅಷ್ಟು ಅನ್ಸ್ಲಿಲ್ಲಪ್ಪ. ನಾನು ಕೇದಾರ್ನಾಥ್ ಹೋಗಿದ್ನಲ್ಲ, ಅವಾಗ ತುಂಬಾ ಚಳಿ ಇತ್ತು. ಅಂದ್ರೆ ನಾನು ಅಲ್ಲಿಗೆ ಹೋದಾಗ ಅಷ್ಟು ತಗೊಂಡೋಗಿರ್ಲಿಲ್ಲ, ಸ್ವೆಟ್ರು ಇದು ಏನು ತಗೊಂಡೋಗಿರ್ಲಿಲ್ಲ. ಪ್ಲಾನಿಂಗ್ ಇರ್ಲಿಲ್ಲ. ಇವಾಗ ಪ್ಲಾನಿಂಗ್ ಕೊಡಕ್ ನಾವಿದ್ದೀವಿ. ಪ್ಲಾನಿಂಗ್ ಇರ್ಲಿಲ್ಲ, ತುಂಬಾ ಚಳಿ. ಆ ಚಳಿ ಎದ್ರುಕೊಂಡು ಇಲ್ಲಿ ಇನ್ನೂ ಚಳಿ ಏನೋ ಅನ್ಕೊಂಡು. ಡ್ರೆಸ್ಗಳು ಎಷ್ಟು ಮ್ಯಾಚ್ ಆಯ್ತು ಫ್ರೆಂಡ್ಸ್ ನೋಡಿ, ಎಲ್ಲ ಮ್ಯಾಚ್ ಮಾಡಿ ಕೊಟ್ಟಿದಂತಹ ಡ್ರೆಸ್ಗಳು ಎಲ್ಲ ಸುಷ್ಮಿತಾನೇ ಮ್ಯಾಚ್ ಮಾಡಿ ಕೊಟ್ಟಿದ್ದು. ಒಂದೊಂದು ಹಾಕೊಳ್ಳಿ ಎಲ್ಲಾ ಡ್ರೆಸ್ಗಳು ಚೆನ್ನಾಗಿ ಕಾಣ್ತು. ಆಮೇಲೆ ವಿಡಿಯೋ ಶೂಟ್ ಮಾಡಿಸ್ಕೊಂಡೆ. ಚೆನ್ನಾಗಿತ್ತು. ಊಟ ತಿಂಡಿ ಅಂತೂ ಸೂಪರ್ ಆಗಿತ್ತು. ಹೋಗ್ಲು ಅಷ್ಟೇ ಸೂಪರ್ ಆಗಿತ್ತು. ಹೌದು, ಎಲ್ಲ ಚೆನ್ನಾಗಿತ್ತು. ಕರ್ಕೊಂಡು ಹೋಗಿ ಬಂದಿದ್ದು ಎಲ್ಲ ಚೆನ್ನಾಗಿ ಇಷ್ಟ ಆಯ್ತು. ನೆಕ್ಸ್ಟ್ ಟ್ರಿಪ್ಪು ಇಂಟರ್ನ್ಯಾಷನಲ್ ಹೋಗ್ಬೇಕು ಅನ್ಕೊಂಡು ಭೂತಾನ್ಗೆ. ಅವ್ರ ಫ್ರೆಂಡ್ಸ್ಗೆಲ್ಲ ಅವ್ರು ಭೂತಾನ್ ಕರೀತಾರೆ. ಭೂತಾನ್ ಬುದ್ಧ ಇರುವಂತ ಜಾಗ ನೋಡೋಣ. ಭೂತಾನ್ ಅಂತಲ್ಲ, ನೋಡೋಣ. ನೆಕ್ಸ್ಟ್ ಪ್ಲಾನಿಂಗ್ ಮಾಡಿದಾಗ ಅಪ್ಡೇಟ್ ಮಾಡ್ತೀವಿ. ಮಲೇಷಿಯಾ, ಪಟಾಯ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಮಾಡೋಣ ನೆಕ್ಸ್ಟು ಪ್ಲಾನಿಂಗ್ ಹೋದಾಗಲ್ವಾ. ಹಾಂ, ನೆಕ್ಸ್ಟ್ ಇಂಟರ್ನ್ಯಾಷನಲ್ಲೇ ಹೋಗ್ಬೇಕು ಅನ್ಕೊಂಡು ಡಿಸೈಡ್ ಆಗಿದ್ದೀವಿ. ಎಸ್, ಸೋಲೋ ಟ್ರಿಪ್ಪೇ. ನಾವಂತೂ ಬರಲ್ಲ ಜೊತೆಗೆ. ಆಯ್ತು, ಪರವಾಗಿಲ್ಲ. ಸೊ ಇವತ್ತಿನ ಬ್ಲಾಗ್ ಎಂಡ್ ಮಾಡೋಣ. ಈಗ ನಮ್ದು ಬಿಸ್ನೆಸ್ ಹಂಗೆ ಆಗ್ಬಿಟ್ಟಿದೆ ಅಲ್ವಾ. ಹೌದು, ಒಂದು ನೀವು ಹೋದಾಗ ನಾನು ಬರಕ್ಕಾಗಲ್ಲ, ನಾನು ಹೋದಾಗ ನೀವು ಬರಕ್ಕಾಗಲ್ಲ. ಆಮೇಲೆ ಒಂದು ಗುಡ್ ನ್ಯೂಸು, ಮೈಸೂರಲ್ಲಿ ಯಾರು ಫಾಲೋವರ್ಸ್ ಇದ್ದರೆ ನಮ್ಮ ಮೈಸೂರು ಚಾನಲ್ನ ಫಾಲೋ ಮಾಡಿರಿ. ಯಾವಾಗ ಅನೌನ್ಸ್ಮೆಂಟ್ ಅಂತ ನಮಗೂ ಐಡಿಯಾ ಇಲ್ಲ, ಬಟ್ ಇನ್ಸ್ಟಾಗ್ರಾಮ್ ಮಾಡಿದ್ದೀವಿ ಆ್ಯಕ್ಚುಲಿ, ದಿಲ್ ಫ್ಯಾಷನ್ ಮೈಸೂರು ಅಂತ. ಆ ಪೇಜ್ನ ಫಾಲೋ ಮಾಡಿದಾಗ ನಾವು ಯಾವ ಏರಿಯಾ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ, ಮತ್ತು ಯಾವ ಮಂತಲ್ಲಿ ಓಪನಿಂಗ್ ಅನ್ನೋದನ್ನ ನಾವು ಅಪ್ಡೇಟ್ ಮಾಡ್ತೀವಿ. ಅದೊಂದು ಪೇಜ್ ಫಾಲೋ ಮಾಡಿರಬೇಕು, ಇನ್ಸ್ಟಾಗ್ರಾಮ್ ಪೇಜ್ನ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇರಿ. ನಾವು ಯಾವ ಟೈಮ್ ಬೇಕಾದ್ರೂ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದೀವಿ. ಹೌದು, ಪ್ಲಾನಿಂಗ್ ಅಂತೂ ತುಂಬಾ ಇದೆ. ಹೌದು, ಅಲ್ಲಿ ಜನನು ತುಂಬಾ ಕೇಳ್ತಾ ಇದ್ದಾರೆ ಮೈಸೂರಲ್ಲಿ ಮಾಡಿ ಅಂತ. ಹೌದು, ಹಂಗಾಗಿ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿದೆ. ಹಂಗಾಗಿ ಇವ್ರು ಟ್ರಿಪ್ ಹೋದಾಗ ನಾವು ಹೋಗಲ್ಲ, ನಾವು ಟ್ರಿಪ್ ಹೋದಾಗ ಇವ್ರು ಬರೋಕ್ಕಾಗಲ್ಲ. ಆಮೇಲೆ ಎಲ್ಲ ಜೊತೆಲಿ ಹೋಗ್ಬಿಟ್ರೆ ನಮ್ದು ವ್ಯವಹಾರಗಳು ನೋಡ್ಕೊಳಕ್ಕೆ ಯಾರು ಇರಲ್ಲ. ಎಸ್, ಅದಕ್ಕೆ ಒಬ್ರು ಹೋದ್ಮೇಲೆ ಒಬ್ರು ನೋಡ್ಕೋತೀವಿ, ಒಬ್ರು ಇರ್ತೀವಿ, ಒಬ್ರು ಹೋಗ್ತಾ ಇರ್ತೀವಿ. ಕೇಳ್ತಿದ್ರು ಒಬ್ರು, ಯಾಕೆ ನಿಮ್ಮ ಅತ್ತೆ ಬರಲ್ವಾ ನಿಮ್ಮ ಜೊತೆ ಅಂದರು. ಒಂದೊಂದ್ಸಲ ನಿಮ್ಮ ಜೊತೆ ನಿಮ್ಮ ಸೊಸೆ ಬರಲ್ವಾ ಅಂತ ಸುಮಾರು ಜನ ಕೇಳಿದಾರೆ. ಅಂದ್ರೆ ಹೊರಗಡೆ ಹೋದಾಗ ಕೇಳ್ತಾರೆ, ಕರೆಕ್ಟಾ? ಸೊ ಇದೊಂದು ಆನ್ಸರ್. ಎಲ್ಲ ಜೊತೆಲೆ ಮಾಡಿವೋ ಟ್ರಿಪ್ ಎಲ್ಲ. ಹೌದು, ರೆಸಾರ್ಟ್ ಆಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು ಹೋಗ್ತಾ ಇದ್ದೋ, ಎಲ್ಲ ಜೊತೆಲೆ ಹೋಗ್ತಾ ಇದ್ದೋ. ಹೌದು, ಬಟ್ ಅವಾಗ ನಮ್ದು ಒಂದೇ ಶಾಪ್ ಇದ್ದಿದ್ದು ಬಿಡ್ದಿಯಲ್ಲಿ. ಹೌದು, ಅವಾಗೆಲ್ಲ ಹೋಗಿವೋ, ಹಾಕ್ಬಿಟ್ಟಾದ್ರೂ ಸರಿ ಹೋಗಿವೋ. ಈಗ ಬಟ್ ಹಂಗಲ್ಲ, ನಮ್ದು ಬಿಡ್ದಿ, ಮಂಡ್ಯ, ಆಮೇಲೆ ರಾಮನಗರ, ಚನ್ನಪಟ್ಟಣ, ಈಗ ನೆಕ್ಸ್ಟ್ ಮೈಸೂರು. ಹೌದು, ಮೈಸೂರಿಗೆ ಕಾಲು ಇಳಿಸುತ್ತಿದ್ದೇವೆ. ಹೌದು. ಸೊ ಹಂಗಾಗಿ ಹೋಗಕ್ಕ ಇದೊಂದು ಅವರಿಗೆ ಇದು ಅವ್ರ ತಳ್ಳಿ ಇರುತ್ತಲ್ಲ ಅಂಥವ್ರಿಗೆ ಒಂದು ಆನ್ಸರ್. ಅತಿ ಶೀಘ್ರದಲ್ಲೇ ಹೌದು ಮೈಸೂರಿನಲ್ಲಿ ಮಾಡ್ತಾ ಇದೀವಿ. ಹೌದು, ಎಲ್ಲರೂ ಸಪೋರ್ಟ್ ಹಿಂಗೆ ಕೊಡ್ತಾ ಇರಿ, ಇಲ್ಲೆಲ್ಲ ಕೊಡ್ತಾ ಇರಂಗೆ. ಅಷ್ಟು ಇವತ್ತಿನ ಬ್ಲಾಗ್ ನಿಲ್ಲಿಗೆ ಏನು ಮಾಡೋಣ. ಏನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಅಡುಗೆ ರೆಡಿ ಆಯ್ತು ನಮ್ಮ ಮನೇಲಿ. ಬಾಯ್ ಬಾಯ್ ಬಾಯ್.